ಮಂಡ್ಯದಲ್ಲೊಬ್ಬ ಮಾಸ್ಕ್ ಮ್ಯಾನ್ ಪ್ರತ್ಯಕ್ಷ ಅನಾಮಿಕ ಹೆಣಹೂತವನ್ನೆಲ್ಲ ಧರ್ಮಸ್ಥಳದ ಪರ ನಿಂತವನು. ಧರ್ಮಸ್ಥಳ ಉತ್ಖನನ ಖಂಡಿಸಿ ವಿನೂತನ ಪ್ರತಿಭಟನೆ. ಮಂಡ್ಯದಲ್ಲೊಬ್ಬ ಮಾಸ್ಕ್ ಮ್ಯಾನ್ ಪ್ರತ್ಯಕ್ಷ ಆ ಒಂದು ಅನಾಮಿಕ ಹೆಣವನ್ನ ಹೂತವನಲ್ಲ. ಧರ್ಮಸ್ಥಳ ಪರ ನಿಂತವನು. ಧರ್ಮಸ್ಥಳ ಉತ್ಖನನವನ್ನ ಖಂಡಿಸಿ ವಿನೂತನ ಪ್ರತಿಭಟನೆ. ಮಾಸ್ಕ್ ಮ್ಯಾನ್ ಜೊತೆ ಹಿಂದೂ ಸಂಘಟನೆಯ ಪ್ರತಿಭಟನೆ. ಮಂಡ್ಯದ ಡಿಸಿ ಕಚೇರಿಯ ಬಳಿ ಬೃಹತ್ ಪ್ರತಿಭಟನೆ. ಧರ್ಮಸ್ಥಳ ಹಿಂದೂಗಳ ನಂಬಿಕೆ ಭಕ್ತಿಗೆ ಹೆಸರುವಾಸಿ. ಕೇವಲ ಕೆಲವರಿಂದ ಧರ್ಮಸ್ಥಳ ಪಾವಿತ್ರ್ಯತೆಗೆ ಹಾಳು ಮಾಡಲು ಯತ್ನ. ಇದರ ಹಿಂದೆ ಕೇರಳದ ಕಮ್ಯುನಿಟಿ ಕೈವಾಡ ಪಕ್ಷದ ಕೈವಾಡ ಇದೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವಂತೆ ಆಗ್ರಹ ಮಾಡಿದ್ದಾರೆ. ರಕ್ತದ ಮೂಲಕ ಪತ್ರವನ್ನ ಬರೆದು ಆಗ್ರಹಿಸಿದಂತಹ ಕಾರ್ಯಕರ್ತರು ಮಂಡ್ಯ ಡಿಸಿ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ. ಎಸ್ ವೀಕ್ಷಕರೇ, ಆಯ್ತಾ? ಒಂದು ನಿಮಿಷ ಕೂತ್ಕೊಳ್ಳಿ. ಶ್ರೀ ಕ್ಷೇತ್ರ ಯೂಟ್ಯೂಬ್ ಚಾನೆಲ್ ಸಮೀರನಿಗೆ ಕುರ್ಕಾ ಸಮೀರನಿಗೆ ಸಾತು ಮಾತಾಕಿ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಏನೇ ಬರಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಟ್ಕೊಳ್ರಿ. ಯಾರಾದ್ರೆ ಹಂಗೆ ತೋರಿಸಿ ಬೆಳ್ಳು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾವ ಕಚ್ಚಿರ್ತಲ್ಲ ಎರಡು ಕಡೆ ಅಂಕಿಸೋದ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಏನು ಇವತ್ತು ನಮ್ಮ ಮಂಡ್ಯದಲ್ಲಿ ಏನು ಕಳೆದ 14-15 ದಿನಗಳಿಂದ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನು ಒಂದು ಹಗರಣ ಆಗಿದೆ ಅಂತೇಳಿ ಯಾವನೋ ಬುರುಡೆ ಇಲ್ಲದ ವ್ಯಕ್ತಿಯನ್ನು ಕರ್ಕೊಬಂದು ಬುರುಡೆ ಆಗಿರುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಗೆ ನಮ್ಮ ಹಿಂದೂಗಳಿಗೆ ಭಾರಿ ನೋವು ತರ್ತಾ ಇದೆ. ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜಿಗೆ ಒಂದು ರಕ್ತದಲ್ಲಿ ಪತ್ರ ಬರೆದಿದ್ದೀವಿ. ಈ SIT ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, ಕೂಡಲೇ NIA ತನಿಖೆ ನಡೆಸಿ ನೀವು ಮಧ್ಯಪ್ರವೇಶ ಮಾಡಿ ಅಂತೇಳಿ ರಕ್ತದಲ್ಲಿ ಸೈನ್ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಈ ದೇಶದ ಗೃಹ ಸಚಿವರಿಗೆ ಒಂದು ಪತ್ರ ಬರೆದಿದ್ದೀವಿ. ನಾವು ಕೇಳೋದಾದ್ರಿಷ್ಟೇ ನಾವು ಕೂಡ ಸೌಜನ್ಯ ಪರ ಇದ್ದೀವಿ. ಸೌಜನ್ಯ ಹೆಣ್ಮಕ್ಳಿಗೆ ತುಂಬ ನ್ಯಾಯ ಬೇಕು, ಅನ್ಯಾಯ ಆಗಿದೆ. ನಾವು ಕೂಡ ಹೆಣ್ಣು ಮಕ್ಕಳ ಪರ ಇದ್ದೇವೆ. ಆದರೆ ಯಾರೋ 3 ವ್ಯಕ್ತಿಗಳ ಪರವಾಗಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಕ್ಷಣೆ ಆಗಬೇಕು, ನಮ್ಮ ಧರ್ಮಸ್ಥಳದ ಅವಮಾನ ಮಾಡ್ತಾಯಿದ್ದಾರೆ ನೋಡಿ. ನಾನು ಒಂದೇ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. 3 ಪ್ರಶ್ನೆ ಸ್ವಾಮಿ, ಸರಳ ಪ್ರಶ್ನೆ ನಂದು.
ಏನಪ್ಪ ಅಂತಂದರೆ ನೋಡಿ, ಮಯಸ್ತಿಮ ರೋಡಿ, ಒಬ್ಬ ಮಯಸ್ತಿಮ ರೋಡಿ ನೋಡಿ. ಹಿಂದೆ ಕಾಮಿಡಿ ಕೃಷ್ಣೇಗೌಡ್ರ ಅಂತ ನೀವೆಲ್ಲ ಕೇಳಿರ್ಬೋದು. ಅವ್ರು ಹೇಳ್ತಾರೆ ಮಂಗಳೂರು ಕಡೆ ಭಾಷೆಯಲ್ಲಿ, ಅವ್ರಿಗೆ ನಾನು ಮಂಗಳೂರು ನಾನು ಬೈದೆ, ಅವನಿಗೆ ಸಮ ಬೈದೆ, ಏನು ಬೈದೆ, ಮಂಡ್ಯ ಇಲ್ಲ ಅಂತ ಬೈದೆ ಅಂತ ಹೇಳ್ತಾರೆ. ಆ ಒಂದು ಸ್ಮೂತಿನ ಜನಾಂಗದಲ್ಲಿ ಇವಂತ ಇವನು ಮಯಸ್ತಿಮ ರೋಡಿ ಯಾವುದೋ ನ್ಯೂಸ್ ಓದು ಆಂಕರ್ಗೆ ಹೇಳ್ತಾನೆ, ಅವಳೇನು ಹರ್ಕತ್ತಾ ಇದ್ದಾಳೆ ಅಂತ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ. ಅಂಥ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತಾಡೋನು ಇನ್ನೊಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತಾನೆ ಇವನು. ಎರಡನೇ ವಿಚಾರ ಹೇಳ್ತೀನಿ ಸ್ವಾಮಿ, ಏನು ಗಿರೀಶ್ ಮಟ್ಟಣ್ಣನವರು, ನಂದು ಕೂಡ ಧರ್ಮಸ್ಥಳದ ಮದುವೆ ಆಯಿತು, ಸಾಮೂಹಿಕ ಮದುವೆ ಆಯಿತು, ಖುಷಿ ಆಯ್ತು ನಮಗೆ. ಒಳ್ಳೆ ಪವಿತ್ರವಾದ ಸ್ಥಳದಲ್ಲಿ ಮದುವೆ ಆಯಿತು ಅಂತ ಖುಷಿ ಆಯಿತು. ಅದನ್ನು ಓಪನ್ ಮೀಟಿಂಗಲ್ಲಿ ಸಾವಿರಾರು ಜನಕ ಮಧ್ಯದಲ್ಲಿ ಹೇಳ್ತಾನೆ ಒಬ್ಬ ಅಯೋಗ್ಯ ಗಿರೀಶ್ ಮಟ್ಟಣ್ಣ ಏನು ಹೇಳ್ತಾನೆ, ಮದುವೆ ಮಾಡ್ಕೊಂಡು ನಮ್ಮದು ಸಾಮೂಹಿಕ ಮದುವೆ ಅಲ್ಲೇ ಆಯಿತು, ಮದುವೆ ಆದಮೇಲೆ ಹೆಣ್ಮಗುಗೆ ಆಸೆ ತೋರಿಸಿ, ವಿದೇಶದ ಪ್ರವಾಸದ ಆಸೆ ತೋರಿಸಿ, ನೀವು ಮೊದಲನೇ ರಾತ್ರಿ ನಾವು ಹೇಳ್ದ್ರ ಜೊತೆ ಕಳಿಬೇಕು ಅಂತ ಹೇಳ್ಕೊಡ್ತಾರೆ ಅಂತ ಹೇಳ್ತಾನಲ್ಲ. ನಾನು ಪೂಜ್ಯ ದೇವತಾ ಸ್ಥಾನದಲ್ಲಿರುವಂಥ ಗಿರೀಶ್ ಮಟ್ಟಣ್ಣವರ ಶ್ರೀಮತಿಯರ ಮೇಲೆ ತುಂಬ ಗೌರವ ಇದೆ. ಅವ್ರಿಗೆ ಕೈ ಮುಗಿದು ಕ್ಷಮೆ ಕೇಳಿ ನಾನು ಈ ವಿಚಾರನ ಮಾತಾಡಬೇಕು. ಹಾಗಾದರೆ ಗಿರೀಶ್ ಮಟ್ಟಣ್ಣನವರು ತಮ್ಮ ಶ್ರೀಮತಿನ ಆ ಜಾಗಕ್ಕೆ ಕಳಿಸಿದ್ರ, ಅದೇನಾರ ಸುಳ್ಳು ಆಗಿದ್ರೆ ಗಿರೀಶ್ ಮಟ್ಟಣ್ಣವರ ಶ್ರೀಮತಿಯವರು ಬೆಟ್ಟ ಕಳ್ಕೊಂಡು ಅವ್ನಿಗೆ ಹೊಡಿಬೇಕು ಅಂತ ನಾನು ಕೈ ಮುಗಿದು ಬೇಡ್ಕತ್ತೀನಿ. ಆ ಎಮ್ಮತ್ತು ತುಂಬ ಗೌರವ ಇದೆ ಅವ್ರಿಗೆ. ಮೂರನೇ ವಿಚಾರ ಸ್ವಾಮಿ, ಏನು ಸಮೀರು, ಯಾವುದೋ ಒಂದು ಯೂಟ್ಯೂಬ್ ಸಮೀರು ನೋಡಿ ಸ್ವಾಮಿ, ಆಯಿತು ಎಷ್ಟು ಕೋಟಿ ವ್ಯೂಸ್ ಆಗ್ಬಿಟ್ಟು ನೋಡ್ಬಿಟ್ರು ಎಲ್ಲ ಆಯಿತು. ನಮ್ಮ ಶ್ರೀ ಕ್ಷೇತ್ರದ ಬಗ್ಗೆ ಭಾರಿ ಎಲ್ಲ ಮಾಡಿಬಿಟ್ಟು ಹೇಳಿದ್ದಾರೆ. ಆಯಿತು ಸ್ವಾಮಿ, ಬೆಳಗಾವಿ ಜಿಲ್ಲೆಯಲ್ಲಿ 3 ವರ್ಷದ ಹೆಣ್ಮಗು ಮೇಲೆ ಓಪನ್ CC ಕ್ಯಾಮ್ರಾ ತೋರಿಸ್ತಾ ಇದೆ. ಒಬ್ಬ ಮಸೀದಿಯ ಧರ್ಮಗುರು ಕರ್ಕೊ ಅತ್ಯಾಚಾರ ಮಾಡಿದ್ನಲ್ಲ, ಯಾಕೆ ನೀನು ಅದನ್ನು ನೀನು ಯೂಟ್ಯೂಬಲ್ಲಿ ಸಾವಿರಾರು ಜನ ನೋಡೋಕೆ ಮಾಡಲಿಲ್ಲ? ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನೀವು ಸಾಬ್ರೆ ಅಂತೇಳಿ ಕಲ್ಮಾ ಓದಿ ಅಂತೇಳಿ ನಮ್ಗೆ ಹಿಂದೂಗಳ ನರಹತ್ಯೆ ಮಾಡಿದ್ರಲ್ಲ, ಇದನ್ನ ಯಾಕೆ ನೀವು ದೊಡ್ಡದಾಗಿ ತೋರಿಸಿ ನೀವು ಸಾವಿರಾರು ಜನಕ್ಕೆ ಮಾಡಲಿಲ್ಲ? ಇಂಥ ಮುಟ್ಟಾಳು 3 ಜನ ಅಯೋಗ್ಯರ ಮಾತು ಕೇಳ್ಕೊಂಡು SIT ತನಿಖೆ ಮಾಡಿ ನೋಡಿ ಸ್ವಾಮಿ. SIT ಅನ್ನೋದು ಹಲ್ಕಿತ್ತ ನಾಗರಾವಿದ್ದಂಗೆ, ಸೆಡೆ ಎತ್ತದೆ, ಕಚ್ತದೆ, ಅದು ಹಲ್ಕಿತ್ತಾಕ್ಬಿಡ್ತಾರೆ, ವಿಷಯ ಇರಲ್ಲ. ದಯಮಾಡಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗುವಂಥ ಅನ್ಯಾಯವನ್ನು ತಪ್ಪಿಸ್ಬೇಕು. ನಾವೆಲ್ಲರೂ ವೀರೇಂದ್ರ ಹೆಗ್ಗಡೆ ಪರ ಇದ್ದೀವಿ, ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸ್ವಾಮಿ, ನಾವು ಧರ್ಮ ಬಿಡಲ್ಲ, ನಮ್ಮ ದೇವರು ಬಿಡಲ್ಲ ಸ್ವಾಮಿ. ನಾನು ಇನ್ನೊಂದು ಲಾಸ್ಟ್ ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.